ಇವನೇ ಮಾತಾಡ್ತಾನೆ ಜಾಸ್ತಿಯಾ ಇಲ್ಲ ಇಲ್ಲ ಇವನು ಜಾಸ್ತಿ ಮಾತಾಡ್ತದ ಯಾವ್ದು ಅಲ್ಲಿದ ಯಾವ ಥರ ಹೆಂಗ್ ಹೊಡಿಯೋದು ಅದು ಫೋನ್ ಮಾಡ್ರ ಎಷ್ಟು ಮಾತಾಡ ಗೊತ್ತಾ ಅಕ್ಕ ನಾವ್ ಹೆಂಗ್ ಮಾತಾಡೋದು ಹಂಗ ಮಾತಾಡೋದು ಖುಷಿ ಆಯ್ತು ಅಜ್ಜ ಅಪ್ಪೆಲ್ಲಿ ಅಂದ್ರೆ ಸಾಕು ಏನೋ ಹೇಳುತ್ತೆ ನಗಾಡುತ್ತೆ ಎತ್ತು ಅಂದ್ರೆ ಸಾಕು ಅಪ್ಪಿ ಏಟ್ ಮಾಡ್ಕತಿಯ ಕಣ ನನ್ನ ಮಗನೇ ಜರಿ ಜರಿ ಬೈಲಿ ಸ್ಕೂಲ್ ಯಾವತ್ತಿಂದ ನಿನ್ಗೆ ಶುಕ್ರವಾರದಿಂದನಾ ಸೋಮವಾರ ನಿಮ್ಗೆ ಯಾವತ್ತು ಹಚ್ಚಿತ್ತು ಒಂದು ಜರಿ ಪರಿ ದಿವಸ ಯಾಕೆ ಮಂಗಳವಾರ ಹೋಗ್ಕಲ್ಲ ಶುಕ್ರವಾರ ಹುಡುಗ್ಯ ನೋಡಿಲ್ಲಿ ಹುಡುಗಿ ನಾನು ಇದಾವತ್ತು ಮಾತಾಡ ಊಟ ಮಾಡಿಸ್ತಿದ್ದೆ ನಮ್ಮಮ್ಮ ಮಂಗಳವಾರ ಆಗಿದ್ದಿದ್ರೆ ಕಳಿಸ್ತಾ ಇರ್ಲಿಲ್ಲ ಗೊತ್ತಿಲ್ಲ ಸುಮ್ನೆ ಮಂಗಳವಾರ ಇದ್ರೆ ಕಳಿಸ್ತಿರ್ಲಿಲ್ಲ ಶುಕ್ರವಾರ ಮಂಗಳವಾರ ಕಳ್ಸೋಕಲ್ಲ ಅಂತ ಅದಕ್ಕೆ ಮಂಗಳವಾರ ಸ್ಕೂಲ್ ಅನ್ಕಂಡು ನಾನು ಅದಕ್ಕೆ ಹೋಗಲ್ಲ ಅಂತಿದ್ದು ಇಲ್ಲ ಇವ್ರೇ ಅಮ್ಮನೇ ಹೇಳಿದ್ದು ನಾನು ಫಸ್ಟ್ ಡೇ ಮಂಗಳವಾರ ಕಳಿಸ್ಬಾರ್ದು ಅಂತಾರೆ ಕಣಪ್ಪ ಅಂತ ಅಂದೆ ಈಗ ದುಡ್ಡು ಕೊಟ್ಟು ಮಲ್ಕೇತವ್ರೆ ಹಂಗ ಅಂದಿದ್ದ ಅಷ್ಟೇ ಅದನ್ನೇ ಇಟ್ಕೊಬಿಟ್ಟ ಇವನು ಮಕ್ಳು ಅನ್ನ ತಿನ್ಸುವಾಗ ಅದಕ್ಕೆ ಮಂಗಳವಾರ ರಜಾ ಅಂತ ಹೇಳಿ ಮಂಗಳವಾರ ಡೈಲಿ ರಜಾಕ ವಾರಕ್ಕೊಂದ್ಸತಿ ಫಸ್ಟ್ನೇ ದಿನ ಬೇಡ ಫಸ್ಟ್ನೇ ದಿನ ಯಾವತ್ತಿದ್ರು ರಜಾ ಹಾಕ್ಬೇಕು ಮಂಗಳವಾರ ಒಂದು ರಜೆ ಹಾಕು ವಾರ ಕಟ್ಸಿದ್ರೆ ಶುಕ್ರವಾರ ಒಂದು 2 ದಿನ ರಜೆ ಹಾಕ್ಯ 3 ದಿನ ರಜೆ ಸಿಗುತ್ತೆ ಭಾನುವಾರ ಅದ್ರಲ್ಲಿ ಬೇರೆ ಶನಿವಾರ ಅದು ಗೌರ್ಮೆಂಟ್ ರಜೆ ಹೇಳು ಯಾವ್ದೋ ಬೇರೆದು ಉಪ್ಪಿಟ್ಟು ತಿನ್ನಲ್ವ ನೀನು ಏನಕ್ಕೆ ಉಪ್ಪಿಟ್ಟು ಬೇಡ ಬೇಡ ಅಂತೀಯಲ್ಲ ನಂಗೆ ಇಷ್ಟ ಇಲ್ಲ ಏನಕ್ಕೆ ಇಷ್ಟ ಇಲ್ಲ ಚೆನ್ನಾಗಿಲ್ವ ಹೇಳಪ್ಪ ಅಷ್ಟೆ ಸುಳ್ಳು ಹೇಳ್ಬೇಡ ಅಪ್ಪ ತಿಂದೋಯ್ತು ಅಪ್ಪಂಗೆ ಇಷ್ಟ ಅದಕ್ಕೆ ತಿಂದೆ ನೀನು ಇಷ್ಟ ನಾವಾಗೆ ಇಷ್ಟ ಆಗಬೇಕು ಅದು ಅದಾಗೆ ಇಷ್ಟ ಆಗಲ್ಲ ನಮಗೆ ಇಷ್ಟ ಆಗೈತೆ ಅಂತ ಮನಸ್ಸಿಗೆ ಬಂದರೆ ಅದು ಇಷ್ಟ ಆಗುತ್ತೆ ಬಟ್ ನೀನೇ ಇಷ್ಟ ಇಲ್ಲ ಇಷ್ಟ ಆಗೈತೆ ಅಂತ ಅನ್ಕೋಬೇಕು ನೀನೇ ಅನ್ಕೋಬೇಕು ನನಗೆ ಉಪ್ಪಿಟ್ಟು ಇಷ್ಟ ಅಂತ ಅಂದ್ಕೊಂಡ್ರೆ ಮಾತ್ರ ನಿನಗದು ತಿನ್ನಕ್ಕೆ ಸಾಧ್ಯ ಏನಕ್ಕಾಗಲ್ಲ ಏನು ಕಾರಣ ಹೇಳು ಏನಕ್ಕಾಗಲ್ಲ ಚೆನ್ನಾಗಿಲ್ಲ ಅಂದರೆ ಒಂಥರನಪ್ಪ ಚೆನ್ನಾಗೈತೆ ತಾನೆ ಉಪ್ಪಿಟ್ಟು ಬೇಡ 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 ಅಂದರೆ ಹೇಳ್ಬೇಕು ತಾನೆ ಕಾರಣ ಹೇಳು ಮಾತಾಡಬೇಕು ಉಪ್ಪಿಟ್ಟಲ್ಲಿ ಏನು ರೀಸನ್ ಏನಕ್ಕೆ ಚೆನ್ನಾಗಿಲ್ಲ ಅಂತ ಅಂತೀಯ ಅದನ್ನ ಹೇಳು ಫಸ್ಟ್ ಹೇಳು ಸುಮ್ಮನೆ ಅಲ್ಲ ಹೇಳ್ಬೇಕು ಈ ರೀಸನ್ ಹೇಳ್ಬೇಕು ತಾನೆ ನನಗೆ ಇಷ್ಟ ಇಲ್ಲ ಅಷ್ಟೇ ಕಾರಣ ಹೇಳು ಏನಕ್ಕೆ ಇಷ್ಟ ಇಲ್ಲ ಅಂತ ಏನು ಇಲ್ಲ ಕಾರಣ ಏನಿಲ್ದಲೆ ಏನಕ್ಕೆ ಇಷ್ಟ ಆಗಲ್ಲ ಹಂಗೆಲ್ಲ ಹೇಳ್ಬಾರ್ದು ಗೊತ್ತಾಯ್ತಾ ಇಷ್ಟಪಟ್ಟು ತಿನ್ನಬೇಕು ಊಟಕ್ಕೆ ಗೊತ್ತಾ ಇಷ್ಟಪಟ್ಟು ತಿನ್ನಬಾರ್ದು ಉಪ್ಪಿಟ್ಟು ಮಾತ್ರನಾ ಇಲ್ಲ ಊಟನೇನಾ ಉಪ್ಪಿಟ್ಟು ಮಾತ್ರ ಊಟ ಚಿಕನ್ ಆದರೆ ತಿಂತೀಯಾ ಚಿಕನು ಬಾಡಾದರೆ ತಿಂದು ಬಿಡ್ತೀಯಾ ಇಷ್ಟ ಇರಲಿ ಚೆನ್ನಾಗಿಲ್ಲದೆ ಇರಲಿ ಚಿಕನ್ ಅಂದರೆ ಇಷ್ಟ ಇಲ್ಲಾಂದರೆ ಇಷ್ಟ ಆಗಲ್ಲ ಚಿತ್ರಾನ್ನ ಇಷ್ಟ ಇಲ್ಲ ಏನು ತಿಂತೀಯಪ್ಪ ಹಾಂ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಷ್ಟ ಅವೇ ಬೇಕು ಕಬಾಬು ಲೆಗ್ ಪೀಸು ಬಿಸಿಲು ಮಳೆ ಬಂದಿಲ್ಲ ಅಂತನಾ ಈಗ ಇದೊಂದೇ ಅನ್ನೋ ಹಂಗಾದ್ರೆ ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಮೇರಿಕಾ ಏನು ಮಾಡೋಕ್ಕೆ ಅಮೇರಿಕಾ ಸುಮ್ಮನೆ ಏನಕ್ಕೆ ಹೋಗ್ತಿದ್ಯಾ ಬರಲ್ಲ ಫ್ರೆಂಡ್ಸ್ ಬರಲ್ಲ ದನ ಕಾಯಕ್ಕೆ ಹೋಗ್ತಿದ್ಯಾ ನೀನೇನು ಬಿಟ್ಟೋತೀನಿ ಒಬ್ಬೊಬ್ಬನ ಆಗ ಅದೇನೇನೋ ಬೊಗ್ಲೈತಾ ಇರ್ತಾಗ ಅಣ್ಣ ಕನ್ನಡದಲ್ಲಿ ಮಾತಾಡು ಇಂಗ್ಲೀಷಲ್ಲಿ ಮಾತಾಡು ಹಿಂದಿಲಿ ಮಾತಾಡು ತಮಿಳ್ ಬಗಲ್ ಏನಕ್ಕೆ ಮಾತಾಡ್ತೀಯ
ಮಮತಕ್ಕ ಅವ್ರ ಭಾಷೆ ಅವ್ರಿಗೆ ತಮಿಳ್ ಬರುತ್ತೆ ಮಾತಾಡ್ತಾರೆ. ಆಂಟಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರು ಅಲ್ಲಿಂದ ತಾನೇ ಇಲ್ಲಿಗೆ ಬರೋದು. ಹಾ ಕನ್ನಡ ಕಲಿದಲ್ಲೇ ಅದ ಹೆಂಗಂತೀರ? ಅದೇ ಒಂದೊಂದ್ಸರಿ ಏನಾರ ಕಿತಾಪತಿ ಮಾಡ್ದಾಗ ಯಾಕೆ ಸಿಗಾಕೇತಾರೆ ಹೇಳು, ಕನ್ನಡ ಫಸ್ಟ್ ಅಂತ ಹೇಳ್ಬಿಟ್ಟು ರಕ್ಷಣಾ ವೇದಿಕೆ ಮುದ್ದ ನೋಡು ಮುದ್ದಾಕೇತಾರೆ. ಅದಲ್ಲ ಅಲ್ಲಿಂದ ಮಾಡಿದ್ರೆ ಸಾಕು. ಅದೆಲ್ಲ ಅಲ್ಲಿಂದ ಜೀವನ ಮಾಡಕ್ ಇಲ್ಲಿಗೆ ಬರ್ತಾರೆ, ತಿಂಗಳಾನ್ಗಟ್ಲೆ ಇರ್ತಾರೆ. ಕನ್ನಡ ಬಗಲ ತಿಂಗಳಾನ್ಗಟ್ಲೆ ವರ್ಷ ಅನ್ಗಟ್ಲೆ ಇರ್ತಾರೆ. ಅವ್ರ ಜೀವನ ಮಾಡಕ್ ಇಲ್ಲಿ ಗೊತ್ತಾಗ ಕನ್ನಡ ಕಲ್ತ್ಕೋಬೇಕು ಫಸ್ಟ್. ಅದಕ್ಕೆ ನೋಡಿ ಶಿಷ್ಯ ಅಂತ ಅದೇನಾಗಿ ಪೇಸ್ಟ್ 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 ನನಗೆ ಯಾವ ಪೇಸ್ಟ್ ಮೊದ್ಲು ಪೇಸ್ಟ್ ಪೇಸ್ಟ್ ನನಗೆ ಏನು ಪೇಸ್ಟ್ ಹಂಗಂದ್ರೆ ಮಾತಾಡೋ ಇದು ಮಾತಾಡಿ ಅಂತ ನೋಡ ಅಂತ ಅಲ್ಲ ಮಾತಾಡಿ ಅಂತ. ಆಮೇಲೆ ಮೊಸರು ಕೇಳ್ತಾ ಇದ್ದೀನಿ, ಅವ್ರು ಟೈಗು ಅಂತ ಅವ್ಗೆ ತಮಿಳಲ್ಲಿ ತೈಗ ಅಂತ ನನಗ್ ಬರ್ತಾ ಇಲ್ಲ. ಮೊಸರು ವೈಟ್ ಕಲರ್ ನನಗೆ ನಗು ಅವು ಹೋಟ್ಲಿಗೆ ಹೋಗಿರ್ತೀನಿ, ಅಣ್ಣ ಮೊಸರು ತಗೋಬೋಣ ಅಂದ್ರೆ ಮೊಸರು ಅದೇ ಮೊಸರು ಅಣ್ಣ ಟೈಗ್ ತಗೋಬೋಣ ಅಂದ್ರೆ ಆಮೇಲೆ ತಗೊಂಡ್ ಕೊಡ್ತಾರೆ. ಅಯ್ಯೋ ಅಲ್ಲ ಡ್ರೈವರ್ ಅವನಿಗೆ ತಲೆಕೆಟ್ಟ ಹೋಗುತ್ತೆ. ತಮಿಳ್ ಡ್ರೈವರ್ ಒಂದೊಂದ್ಸತಿ ಗೊತ್ತಾಗ ಕನ್ನಡ ಬಗಲ್ಲ ಅಂತ ನಾನು ಕನ್ನಡದಾಗೆ ಮಾತಾಡ್ತೀನಿ ಅವಾಗ. ಅವ್ನು ತಮಿಳ್ ಮಾತಾಡ್ತಾನ, ಅವ್ನು ತಮಿಳ್ ಸ್ವಲ್ಪ ಅರ್ಥ ಆಗುತ್ತಲ್ಲ. ತೆಲುಗು ಬೇಗ ಇದಾಗ ಅರ್ಥ ಆಗುತ್ತೆ ಅನ್ಸುತ್ತೆ ತಮಿಳ್ಗಿಂತಲ್ವಾ? ತೆಲುಗು ಅರ್ಥ ಆಗುತ್ತೆ ಮಮತಕ್ಕ, ತಮಿಳ್ ಅರ್ಥ ಆಗಲ್ಲ. ತೆಲುಗು ಕನ್ನಡವೇ ಸ್ವಲ್ಪ ಸ್ವಲ್ಪ ಸೊ ಡಿಫ್ರೆಂಟ್ ಅಷ್ಟೇ ಕಣ. ತೆಲುಗು ಅರ್ಥ ಆಗಲ್ಲ, ಬೇಗ ಅರ್ಥ ಆಗುತ್ತೆ. ತಮಿಳ್ ಅರ್ಥ ಆಗಲ್ಲ. ಅದು ಹಿಂಗಂದ್ ಹಂಗಂದ್ ಮಡ್ಚಿ ಹಾಕ್ತಾರಲ್ಲ, ಅರ್ಥ ಆಗಲ್ಲ. ತಮಿಳ್ ಅರ್ಥ ಆಗುತ್ತೆ. ಭಾಷೆನೇ ಚೆನ್ನಾಗಿರೋದು. ಯಾರ್ಯಾರು ಡ್ರೈವರ್ ಬರ್ತಾರ? ಇನ್ನು ಒಂದೇ ಡ್ರೈವರ್, ಬೇರೆ ಬೇರೆ ಒಂದೊಂದು ಟ್ರಿಪ್ ಬೇರೆ ಬೇರೆನಾ? ನೀವು ಸುಮ್ಮನೆ ತಮಿಳ್ನಾಡಿಗೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೈಸೂರಿಗೆ ಹಾಕಿಸ್ಕೊಂಡು ಹೇಳ್ಬಿಟ್ಟು. ಮೈಸೂರು ಬೆಸ್ಟ್ ಅಲ್ವಲ್ಲ ಜೀವನ. ತಮಿಳ್ನಾಡು ಲಾಂಗು ಆಯಿತು, ಮೈಸೂರು ಬೆಸ್ಟ್. ಮೈಸೂರಿಗೆ ಹಾಕಿಸ್ಕ ಇಲ್ಲ ಅಂದರೆ ಎಷ್ಟು ಟ್ರಿಪ್ ಹೋಗ್ಬೇಕು ದಿನಕ್ಕೆ? ದಿನ ಒಂದೇ ಟ್ರಿಪ್ಪು ಬಂದು ಹೋಗ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಹೋಗ್ಬೋದಾ? ಕಮ್ಮಿ ಸಂಬಳ ಅಷ್ಟೇ. ಬಿಳಿಗೆ ಹಾಕಿಸ್ಕೊಳ್ಳಿ. ನೀವು ದುಡ್ಡು ಕಲೆಕ್ಟ್ ಆ ಊಟಕ್ಕೆ ಸಾಪಾಡು ಅಂತಾಗೆ ಎಂತದ ಸಾಪಾಡು ಊಟ ಅನ್ನಕಲ್ಲ ಸಾಪಾಡು ಅಂತಾಗೆ. ಅಲ್ಲಿ ಒಂದು ಯಾವ್ದೋ ಒಂದು ಅಜ್ಜಿ ಬಂದೈತೆ, ಆ ಅಜ್ಜಿ ತಮಿಳಲ್ಲಿ ಮಾತಾಡ್ತೈತೆ, ನನಗೆ ತಮಿಳ್ ಬರ್ತಾ ಇಲ್ಲ. ಅದೆಲ್ಲ ನೋಡಿ ನಗ್ತಾಗೆ ಅದ್ಲಾಗಿ ಅವ್ರಿಗೆ ತಮಿಳಲ್ಲಿ ಅಂತ ಅಣ್ಣ ತಮಿಳು ಇಲ್ಲ ಕನ್ನಡ ಇಂಗ್ಲಿಷ್ ಹಿಂದಿ ಅಮ್ಮಗೆ ಹೆಂಗ್ ಏನಾದ್ರು ಕೇಳೋ ಹೇಳ್ತೀನಿ ಅನ್ನೋದು. ಅವಾಗೆಲ್ಲ ನಗ್ತಾ ಇರ್ತಾರೆ ಹಂಗೆ ಅಂತ. ನನಗೆ 3 ಲ್ಯಾಂಗ್ವೇಜ್ ಬಿಟ್ಟೆ ಬೇರೆ ಬರಲ್ಲ, ಅವ್ರಿಗೆ 1 ಲ್ಯಾಂಗ್ವೇಜ್ ಬಿಟ್ಟರೆ ಬೇರೆ ಬರಲ್ಲ. ಒಬ್ಬೊಬ್ಬರಂಟಿ ಕನ್ನಡ ಮಾತಾಡ್ತಾರೆ, ಒಬ್ಬೊಬ್ರು ಅವ್ರಿಗೆ ಗೊತ್ತಿದ್ರು ಮಾತಾಡಲ್ಲ. ಹೌದು, ಅದಕ್ಕೆ ಸಿಟ್ಟು. ಗೊತ್ತಿದ್ದು ಮಾತಾಡಲ್ವಲ್ಲ ಅಂತರಿಗೆ. ಗೊತ್ತಾಂಟಿ ಒಬ್ಬ ಒಂದ್ ಅಂಕಲ್ ಕೂತವನೆ ಪಕ್ಕದಲ್ಲಿ, ಹಿಂದೆ ಸಿಟ್ಟವನು, ಪಕ್ಕದಲ್ಲಿ ಸಿಟ್ಟವನು. ತಮಿಳ್ನಾಡು ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ ಬರ್ತಿದ್ದೀನಿ, ಕನ್ನಡ ಹೋಗಿತ್ತ ಅಂತ ಕೇಳಿದೆ, ಇಲ್ಲ ಅಂದ. ಹಿಂದಿ ಹೋಗಿದ್ದ, ಇಲ್ಲ. ಇಂಗ್ಲಿಷ್ ಆಯ್ತು, ಇಂಗ್ಲಿಷ್ ಮಾತಾಡ್ತಿದ್ದ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೆ ನಾನು. ಆಮೇಲೆ ಹೊಸೋಗಿ ಡಾಟು, ಆಮೇಲೆ ಕನ್ನಡ ಮಾತಾಡ್ತಾನಲ್ಲ, ಹೆಂಗ ಹಾಗೆ ಹೇಳ್ತಾನು ಬಂದಿ ನನಗೆ. ಆಮೇಲೆ ಏನಂದೆ? ಆಯ್ತು ಹೋಗೋಣ ಹೊಸೋಗೆ ಮಾಡ್ಲು, ಆಡಿದ ತಕ್ಷಣ ಕನ್ನಡ ಬಾಯಲ್ಲಿ, ತಮಿಳು, ಇಂಗ್ಲಿಷ್. ಅಂತೊಂದು ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ಮೋಸ್ಟ್ಲಿ ಕನ್ನಡ ಬಾರ್ಡ್ರಿಗೆ ಬರ್ತಿದ್ದಂಗೆ, ಕರ್ನಾಟಕ ಬಾರ್ಡ್ರಿಗೆ ಬರ್ತಿದ್ದಂಗೆ ಕನ್ನಡ ಮಾತಾಡಬೇಕು, ಬೇರೆ ಬಾರ್ಡ್ರಿಗೆ ಹೋಗ್ತಿದ್ದಂಗೆ ಬೇರೆ ಭಾಷೆ ಮಾತಾಡಬೇಕು ಅನ್ನೋದೊಂದು ರೂಲ್ಸ್ ಇರ್ಬೋದು. ಅವ್ನ ರೂಲ್ಸ್ ಪ್ರಕಾರ ನಡ್ಕೊಂಡವನೇ. ಈ ಕನ್ನಡ ಗಾಳಿ ಕುಡಿತಾ ಇದೀವಲ್ಲ ಕರ್ನಾಟಕದ್ದು ಅಂತ ಕನ್ನಡ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಆಮೇಲೆ ಅದ್ ಯಾರೋ ಒಂದ್ ಹುಡುಗಿ ಬಂದ್ ಕೂತೈತೆ, ಅಯ್ಯೋ ನನಗ್ ನಿದ್ದೆ ಬೇಗ, ಮಾಮೂಲಿ ಮಂಕಂತೀನಲ್ಲ ಅದೇ ತರ ಮಂಕಣದು, ಸೀಟ್ ಹಿಂದಕ್ಕೆ ಹಾಕೊಂಡಿ.
ಅಕ್ಕ ಆ ಕಡೆ ಗೆದ್ದೋಗಕ್ಕ ಅಂದ್ರು ಬೇರೆ ಸೀಟ್ ಕೊಡ್ತೀನಿ ಹೋಗಕ್ಕ ಅಂದ್ರು ಇದೇ ಬೇಕು ಅಂತಿದ್ಲು ನಾನೇ ಆ ಕಡೆಗೆ ಹೋಗ್ಬೇಕು ನಿನ್ ಪಕ್ಕಕ್ಕೆ ಬಂದ್ ಮಲಗಿಲ್ಲ. ಸೀಟು ಇವನ್ ಕುತ್ಕತಾನಲ್ಲ ಆ ಸೀಟು. ನಾ ಪಕ್ಕ ಸೀಟು ನಾನು ಆ ಕಡೆಗೆ ಹೋಗಿ ಮಲ್ಕೊಂಡೆ. ಊಟಕ್ಕೂ ಎದ್ದಿಲ್ಲ. ಫ್ರಂಟಲ್ಲಿ ಕೂತ್ಕೊಂಡ್ರೆ ಎದ್ದಾಳ್ಬೋದು, ಇಲ್ಲ ಅಂದ್ರೆ ಎದ್ದಾಳಕ್ಕಾಗಲ್ಲ. ಕಿಟಕಿ ಓಪನ್ ಇಲ್ಲ, ಫುಲ್ ಎ ಸಿನೇ. ನೀವು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಯ್ದ್ರಲ್ಲ ಆ ಥರ ಬಸ್ ಕೊಡು. ಅದು ಎ ಸಿ ಬಸ್ ಇತ್ತಲ್ಲ ಇನ್ನೊಂದು. ಒಳ್ಳೆ ನಿದ್ದೆ ಹೊಡಿಬೋದು. ಜೀವನ ಜೀವನ ಅದು ಆಯ್ತು ಆಂಟಿ. ಆ ಎ ಸಿಲಿ ಚಳಿ ಹೊಡಿತೈತೆ. ಒಂದ್ ಯಾವ್ದೋ ಅಮ್ಮ ಬಂದ್ಬಿಟ್ಟು ಎ ಸಿನ ಮತ್ಕೊಳ್ಬಾರ್ದು, ಸೆಕೆ 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 ಅಂತ ಬಡ್ಕಂತೈತೆ. ಅವ್ನು ನೋಡಿದ್ರೆ ಹೊಸಗಲ್ಲಿ ಆಫ್ ಮಾಡೋನೆ ಡ್ರೈವರು. ಆಫ್ ಮಾಡಿದ್ರೆ ಜೀವನ ಇದು ಅವ್ರ ಗಾಳಿ ಅವರೇ ಉಸಿರು ಅವ್ರವರೇ ಕುಡ್ಕೊಳ್ಳೋದಲ್ಲ. ಆಕ್ಸಿಜನ್ ಕಡಿಮೆ ಆಗಲ್ವಾ? ಫುಲ್ ಕ್ಲೋಸಿಂಗ್ ಇರುತ್ತಲ್ಲ ಅದು. ವಿಂಡೋ ಓಪನ್ ಆಗಿತ್ತಲ್ಲ, ಓಪನ್ ಮಾಡ್ಕೋಬೋದಂಗೆ. ನಮ್ದು ನಮ್ಮ ಸೈಡ್ ಅಂತಕ್ಕೆ ಹಂಗದ ಕಟಿಂಗ್ ಮಾಡ್ಸಿಲ್ಲ ಸತಿ. ಹಾಂ, ಕಳ್ಳು ಬಂದಂಗೆ ಬಂದಿದ್ದ ಸರಿ. ಈ ಸರಿ ಎಲ್ಲ ಒಂಚೂರು ಪರವಾಗಿಲ್ಲ. ಅಂಟಿ ಆಫ್ ಆಯ್ತು ಅನ್ಸುತ್ತೆ ನೋಡಕ್ಕೆ. ಇಲ್ಲ ಕಣ, ಆಫ್ ಆಗಿಲ್ಲ. ಅಮ್ಮ ನಾನು ಅವತ್ತೇ ಏನಂದೆ? ಕರೆನ್ಸಿ ಕಾಲೇ ಒಂದು ವಾರ ಹೋಟ್ಲು ಹೋಟ್ಲಲ್ಲ ಹೆಂಗ್ ತಿಂತೀಯಪ್ಪ. ಚಪಾತ್ಯಾ? ಚಪಾತಿ ಇಲ್ಲ. ಒಂದು ದೋಸೆನೇ 80 ರೂಪಾಯಿ ಕಣಮ್ಮ. ಇವಾಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಐತಲ್ಲ, ಇದೆಲ್ಲ ಜಾಸ್ತಿ ಮಾಡ್ಯಾವ್ರಿ. ಮಸಾಲೆ ದೋಸೆ 80 ರೂಪಾಯಿ. ಆ ಕಡೆ ಎಲ್ಲ ಮುದ್ದೆ ಸಿಗುತ್ತೇನಾ? ಅಯ್ಯೋ ನಾನು ಹೇಳಿದೆ ಚೆನ್ನಾಗಿಲ್ಲ ಅಂತವ. ನಿನ್ಗಿಂತ ಸಖತ್ತಾಗಿತ್ತಮ್ಮ. ದುಡ್ಡು ಕೊಡ್ತೀಯಲ್ಲ ಅದಕ್ಕೆ ಚೆನ್ನಾಗಿರುತ್ತೆ. ದುಡ್ಡು ಕೊಡ್ದಲ್ಲ ಕಾಲಕ್ಕ ನೀನಾದರೆ ಅವನ ಹತ್ರ ದುಡ್ಡು ಇಸ್ಕೊಂಡು ಊಟಕ್ಕೆ ಇಕ್ತೀಯ, ಅದಕ್ಕೆ ಚೆನ್ನಾಗಿರಲ್ಲ. ಅಲ್ಲಿ ದುಡ್ಡು ಕೊಟ್ಟರು ತಾತನೆಲ್ಲ ಚೆನ್ನಾಗಿರುತ್ತೆ ಅಲ್ವನ? ತಮಿಳ್ನಾಡು ಒಂದು ಪಕ್ಷ ಚೆನ್ನಾಗಿರಲ್ಲ, ಬೆಳಗ್ಗೆ ಚೆನ್ನಾಗಿರುತ್ತೆ. ಒಂದು ಮಂಕಲ್ಲ ನಿದ್ದೆ ಬರ್ತೈತಂತೆ ಮಂಕ್ಯಂದ. ನಿದ್ದೆ ಬರ್ತೈತೆ ಅಂತ ಅವ್ರ ಅಮ್ಮ ಕರ್ಕೊ ಹೋಗಿ ಹೊಡೆದ್ರು. ಅದಕ್ಕೆ ಮಂಗ್ಸು ಹೊಡೆದ್ಬಿಟ್ಟು ನೀನ್ ಯಾವಾಗ ಮೈ ಕೇಳೋದು? ಇಬ್ರಿಗೂ ಚೆನ್ನಾಗಿ ಹೊಡೆದ್ರು. ಅಪ್ಪ ಜರಿ ಆಂಟಿ ಮೊದ್ಲು ಇವನನ್ನ ಕಟ್ಟಾಕಿಲ್ಲ ಅಂದ್ರೆ ಶಿಶುವರ್ ಕಳ್ಸಿ. ಮಾತಾಡ್ತಾನೆ ಗೊತ್ತಾ? ಹಂಗೆ ಹಿಂಗೆ. ಅಯ್ಯೋ ಅವನೇನು ಈ ಕಡೆ ಬಂದಲ್ವಲ್ಲ ಇವತ್ತು. ಅವನು ಬದಲ ಶಿಷ್ಯ. ನಾನು ಆನ್ಲೈನ್ ಒಂದ್ಸತಿ ಫಿಕ್ಸ್ ಆಗ್ಬಿಟ್ಟು ಒಂದ್ಸತಿ ನೋಡೋಣಂತ ನಾನೇನು ಫೋನ್ ಏನು ನೋಡಲ್ವಾ ಜೀವನ? ಫೋನ್ ನೋಡ್ದಂಗೆ ಹೆಂಗಿದ್ಲೆ ನೀನು? ಯಾವ್ದಾರ ಬೇರೆ ಫೋನ್ ಯೂಸ್ ಮಾಡ್ತಿದ್ಯಾ? ಮತ್ತೆ ಅಂತೂ ನಿಮ್ಮ ಅಪ್ಪಂತಕ್ಕೆ ಹೋಗಿಲ್ಲ. ಹೋಗಿಲ್ಲ ನಾನು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಫೋನ್ ಆದ್ಲಾಗೆ ನಿಗ್ರಿಸ್ಬಿಟ್ಟೆ ಏನೋ. ಈ ವಿಚಾರ ಬೇಕಾಯ್ತ ನಾನ್ ಕೇಳೋದು. ಈಗ ವಿಚಾರ ಬೇಕಾಗಿತ್ತು. ಅಲ್ಲ ಕಣ ಜೀವನ, ನಿನ್ ಫೋನ್ ಇಟ್ಕೋಬೇಕು ತಾನೆ. ಲವ್ ಫೋನ್ ನೋಡಕ್ಲ 15 ದಿವಸ ಅಂತೀಯ ಜೀವನ. ಲೋನಲ್ಲಿ ಕಟ್ಟುಬಿಟ್ಟು ಫೋನ್ ತಗೊಂಡಿದ್ದು ಹೇಳ್ತೇ ಇರೋದು. ಪುಸ್ತಕ ಏನಾರು ಬಂದಿತ್ತಲ್ಲ ಹೇಳು. ಆಫ್ ಮಾಡಿದೀಂತ